ಕೂಡ ಎಷ್ಟು ಜನಕ್ಕೆ ಗೊತ್ತಿರ್ಬೋದು ಈ ಒಂದು ವಿಷಯ, ಎಷ್ಟು ಜನಕ್ಕೆ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ನಿಮ್ಮ ಹತ್ರ ವೆರಿಫಿಕೇಶನ್ ಸ್ಲಿಪ್ ಅಂತ ಇರಲೇಬೇಕದು. ಅದೇನಾದ್ರೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೌನ್ಸೆಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಇದು ಮ್ಯಾಂಡೇಟರಿ ಆಗಿರುತ್ತೆ CET ವಿದ್ಯಾರ್ಥಿಗಳಿಗೂ ಕೂಡ, ನೀಟ್ ವಿದ್ಯಾರ್ಥಿಗಳಿಗೂ ಕೂಡ. ಹಾಗಾದ್ರೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ, ಅದಕ್ಕೆ ಬರೋಕ್ಕಿಂತ ಮುಂಚೆ ಏನೇನು ಪ್ರೊಸೀಜರ್ ಇರುತ್ತೆ, ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನಾದರೂ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು, ನೀಟಿಗೆ ಬೇರೆ ವೆರಿಫಿಕೇಶನ್ ಸ್ಲಿಪ್ ಇರುತ್ತಾ, CETಗೆ ಬೇರೆ ವೆರಿಫಿಕೇಶನ್ ಸ್ಲಿಪ್ ಇರುತ್ತಾ, ಇದ್ರ ಬಗ್ಗೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷ ನೀವೇನಾದ್ರೂ CET ಅಥವಾ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿದ್ರೆ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ಒಂದು ಕಾಲೇಜ್ ಪ್ಲೇಡರ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವೊಂದು ಬ್ರಾಂಚಲ್ಲಿ ಸೀಟ್ ನೋಡ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜ್ಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಅನ್ನೋದು ಪ್ರೊಡಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ಥರದ ಚಾರ್ಜಸ್ ಇರಲ್ಲ. ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನೋದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ CETಗೆ ಏನು ವೆರಿಫಿಕೇಶನ್ ಸ್ಲಿಪ್ ಬರುತ್ತಲ್ಲ, ಸೇಮ್ ಆ ಒಂದು ವೆರಿಫಿಕೇಶನ್ ಸ್ಲಿಪ್ನ ನೀವು ನೀಟಿಗೂ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಏನೇನು ಡೀಟೇಲ್ಸ್ ಅಲ್ಲಿ ತೋರಿಸುತ್ತಲ್ಲ, ಸೇಮ್ ಎಕ್ಸಾಕ್ಟ್ ಡೀಟೇಲ್ಸ್ ಬೇಸಿಸ್ ಮೇಲೆನೆ ನಿಮಗೆ ಕೌನ್ಸಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದು. ಹಾಗಾದ್ರೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ನಿಮಗೆ ಬರುತ್ತೆ, ಅದು ಬರೋಕ್ಕಿಂತ ಮುಂಚೆ ಏನೇನು ಪ್ರೊಸೀಜರ್ ಇರುತ್ತೆ, ವೆರಿಫಿಕೇಶನ್ ಸ್ಲಿಪ್ ಬಂದಾದ್ಮೇಲೆ ನೀವೇನ್ ಮಾಡಬೇಕು ಇದರಲ್ಲಿ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಇಲ್ಲಿ ಸ್ಟೋರ್ ಎಡಿಸ್ ಮಾಡಿದ್ರೆ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇವಾಗ KCT ಆಪ್ಷನ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿ. ಎನ್ರೋಲ್ ಆಗಿ ಪೇಮೆಂಟ್ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಒಂದು ಗೂಗಲ್ ಪೇ, ಫೋನ್ ಪೇ ಏನಾದ್ರು ಸೆಲೆಕ್ಟ್ ಮಾಡ್ಕೋತು ಅಂದ್ರೆ ಟೈಮರ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ನೀವು ಯಾವೊಂದು ಆಪ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಫೋನ್ ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫೋನ್ ಪೇ ಆಪ್ ಓಪನ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಹೋಗಿರುತ್ತೆ, ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಾದ್ಮೇಲೆ ಕೋರ್ಸ್ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ KCT ಆಪ್ಷನ್ ಅಲ್ಲಿ ಒಳ್ಳೆ ಕಾಲೇಜ್ನ ಪಡ್ಕೋಬೇಕು ಅಂದ್ರೆ ಏನೇನು ಟ್ರಿಕ್ಗಳನ್ನ ಯೂಸ್ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಹೇಳ್ಕೊಟ್ಟಿದ್ದೀವಿ. ಮತ್ತೆ ಕಟ್ ಆಫ್ ಕೂಡ ಎಲ್ಲ ಕೂಡ ಸಿಗುತ್ತೆ. ಕಂಪ್ಲೀಟ್ ನಿಮಗೆ KCT ಆಪ್ಷನ್ ಟ್ರಿಗೆ ಯಾವ ರೀತಿ ಕಾಲೇಜಸ್ನ ಅರೇಂಜ್ ಮಾಡಬೇಕು, ಮತ್ತೆ ಆಪ್ಷನ್ ಟ್ರೀ ಎಲ್ಲ ನೀವು ಮಾಡಾದ್ಮೇಲೆ ಫೈನಲ್ ಕಾಪಿ ಯಾವ ರೀತಿ ಬರುತ್ತೆ, ಎಲ್ಲಾ PDF ಕೂಡ ನಿಮ್ಗೆ ಇದೆಲ್ಲ ಅವೈಲಬಲ್ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಗ್ಲೆಕ್ಟ್ ಹೋಗಿ ನೀವು PU ಕಾಲೇಜ್ ಆಗಲೇ 1 ಲಕ್ಷ ಕಟ್ಟಿದ್ರೆ, ಇಂಜಿನಿಯರಿಂಗೂ ಕೂಡ 1 ಲಕ್ಷ ಕಟ್ಟಕ್ಕೆ ರೆಡಿ ಆಗಿದ್ರೆ ಅಂದ್ರೆ 1,000 ಅಂತ ಏನು ಉಳ್ಸಕ್ ಹೋಗಲ್ಲ. ನೀವು ಎನ್ರೋಲ್ ಆಗಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ನೀವು ಒಂದು ಆಪ್ಷನ್ ಮಾಡಬಹುದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದೆ. ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಏನಂತ ನಿಮ್ಮ ಹತ್ರ ಇರಲೇಬೇಕು ಆಪ್ಷನ್ ಎಂಟ್ರಿ ಮಾಡಕ್ಕೆ. ಏನಕ್ಕೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಲಾಗಿನ್ ಅಲ್ಲಿ ಒಂದು ಸೀಕ್ರೆಟ್ ಕೀ ಅಂತ ಕೇಳಿದೆ. ಆ ಒಂದು ಸೀಕ್ರೆಟ್ ಕೀ ಬಂದ್ಬಿಟ್ಟು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೊಟ್ಟಿರ್ತಾರೆ Kಯಲ್ಲಿ. ಸರಿನಾ? ಅದೇನಾದ್ರೂ ಇಲ್ಲ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಆಗಲ್ಲ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ಕನ್ನಡ ಮೀಡಿಯಂ, ರೂರಲ್ ರಿಸರ್ವೇಶನ್ ಏನಾದ್ರು ಕ್ಲೈಮ್ ಮಾಡಿದೀರಾ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಕ್ಲೈಮ್ಡ್ ಅಂತ ಕರೆಕ್ಟ್ ಆಗಿ ಬಂದಿರಬೇಕು. ಇಲ್ಲಿ ಏನಾದ್ರು ಕ್ಲೈಮ್ ಆಗಿಲ್ಲ, ನಾಟ್ ಕ್ಲೈಮ್ಡ್ ಅಂತ ಇದೆ ಅಂದ್ರೆ ನಿಮಗೆ ಕೌನ್ಸೆಲಿಂಗ್ ಅಲ್ಲೂ ಕೂಡ ಕ್ಲೇಮ್ ಆಗಲ್ಲ. ಅದಕ್ಕೋಸ್ಕರ KEದು ವೆರಿಫಿಕೇಶನ್ ಸ್ಲಿಪ್ ಬಂದಿದ ತಕ್ಷಣ ನೀವೇನ್ ಮಾಡಿ ಅಂದ್ರೆ ನಿಮ್ಮ ರಿಸರ್ವೇಶನ್ಗಳು ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕರೆಕ್ಟ್ ಆಗಿ ಕ್ಲೈಮ್ ಆಗಿದೆ ಡೀಟೇಲ್ಸ್ ಎಲ್ಲ ಕೂಡ ನೋಡ್ಕೊಳ್ಳಿ. SNK ಕೋಟಾ ಮತ್ತೆ ಕನ್ನಡ ಮೀಡಿಯಂ, ರೂರಲ್, ಹೈದರಾಬಾದ್ ಕರ್ನಾಟಕ, ಸ್ಪೆಷಲ್ ಕ್ಯಾಟಗರಿ ಎಲ್ಲ ಕೂಡ ಕರೆಕ್ಟ್ ಆಗಿ ಕ್ಲೈಮ್ ಆಗಬೇಕು. ಅಲ್ಲಿ ಕರೆಕ್ಟ್ ಆಗಿ ಕ್ಲೈಮ್ ಆಗಿ ಬಂದಿದೆ ಅಂದ್ರೆ ಮಾತ್ರ ನಿಮಗೆ ಆ ಒಂದು ರಿಸರ್ವೇಶನ್ಗಳು ಅಪ್ಲಿಕಬಲ್ ಆಗಿ ಕೌನ್ಸೆಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ. ಹಾಗಾದ್ರೆ ಇವಾಗ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ, ನಾವು ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು, ಎಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಾದ್ರೆ ಇಲ್ಲಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಆನ್ಲೈನ್ ಅಲ್ಲೇ ಬರುತ್ತೆ. ನಿಮ್ಮ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ CETದು, ಸೇಮ್ ಅದೇ ರೀತಿ ಡೌನ್ಲೋಡ್ ಮಾಡ್ಕೋಬಹುದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಸಿಗುತ್ತೆ ಅಂದ್ರೆ ಇವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಕ್ಲಾಸ್ A, ಕ್ಲಾಸ್ B ಇವಾಗ ಏನಿದಾರಲ್ಲ ವಿದ್ಯಾರ್ಥಿಗಳು ಎಲ್ಲಾ ಕ್ಲಾಸ್ ಅವ್ರದ್ದು ಎಲಿಜಿಬಲ್ ಲಿಸ್ಟ್, ನಾನ್ ಎಲಿಜಿಬಲ್ ಲಿಸ್ಟ್ ನ ಬಿಡ್ತಾರೆ. ಅದಾದ್ಮೇಲೆ ನಂತರ ಯಾರು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿರ್ತೀರಾ ನೀವು ಮಾತ್ರ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿರೋರು ತಿರ್ಗಾ KE ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ವೆರಿಫಿಕೇಶನ್ ನ ಮಾಡಿಸ್ಕೊಂಡು ಏನ್ ತಪ್ಪಾಗಿದೆ ಸರಿಪಡಿಸ್ಕೊಂಡು ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ನ ರಿಲೀಸ್ ಮಾಡಾದ್ಮೇಲೆ ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕಂದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೆಳಗಡೆ ವೆರಿಫಿಕೇಶನ್ ಸ್ಲಿಪ್ ಅಂತ ಕಮೆಂಟ್ ಮಾಡಿ, ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ಅಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಸಿಗುತ್ತೆ. ಆಪ್ಷನ್ ಎಂಟ್ರಿ ಕೋರ್ಸ್ ಬಗ್ಗೆ ಜಾಸ್ತಿ ಏನು ಯೋಚನೆ ಮಾಡಕ್ ಹೋಗ್ಬಿಡಿ, ಡೆಫಿನೆಟ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಬೈ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆಪ್ಷನ್ ಎಂಟ್ರಿ ಕೋರ್ಸಸ್ ಅಲ್ಲಿ. ಮತ್ತೆ ಕಾಲೇಜ್ ಪೇಟರ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.